ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ತೈಲ ಅನಿಲ ಯುದ್ಧ ಜೋರಾಗಿ ನಡೀತಿದೆ. ದೊಡ್ಡ ಗ್ಯಾಸ್ ಘಟಕಗಳನ್ನೇ ಇರಾನ್ ಇದೀಗ ಟಾರ್ಗೆಟ್ ಮಾಡಿಕೊಳ್ತಾ ಇದೆ. ಗ್ಯಾಸ್ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ನಿಂದ ದಾಳಿ ಆಗ್ತಾ ಇದೆ. ವಿಶ್ವದ ಅತಿ ದೊಡ್ಡ ಗ್ಯಾಸ್ ಘಟಕದ ಮೇಲೆ ದಾಳಿಯನ್ನ ಮಾಡಿದೆ. ಕತಾರ್ನಲ್ಲಿರುವಂತಹ ರಾಸ್ ಲಫಾನ್ ಗ್ಯಾಸ್ ಘಟಕದ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಇನ್ನು ಕತಾರ್ ಗ್ಯಾಸ್ ಘಟಕ ಒಂದು ಕಡೆ ಧ್ವಂಸವಾಗಿದೆ. ಇದರಿಂದ ಭಾರತಕ್ಕೂ ಕೂಡ ದೊಡ್ಡ ಮಟ್ಟದಲ್ಲೇ ಎಫೆಕ್ಟ್ ತಟ್ಟಲಿದೆ. ಯಾವ ರೀತಿಯಾಗಿ ಈಗಾಗಲೇ ಭಾರತದಲ್ಲಿ ಈ ಯುದ್ಧದಿಂದಾಗಿ ದುಷ್ಪರಿಣಾಮಗಳನ್ನು ಎದುರಿಸುವಂತಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದೀಗ ರಾಸ್ ಲಫಾನ್ನಿಂದ 40% ಅನಿಲ ಪೂರೈಕೆ ಭಾರತಕ್ಕೆ ಪೂರೈಕೆ ಆಗ್ತಿತ್ತು. 40% ಅನಿಲ ದಾಳಿಯಿಂದಾಗಿ ಭಾರತದ ಇಂಧನ ಭದ್ರತೆಗೆ ಹೊಡೆತ ಬಿದ್ದಂತಾಗಿದೆ. ರಾಸ್ ಲಫಾನ್ ಮೇಲೆ ದಾಳಿಯನ್ನ ಇರಾನ್ ಮಾಡಿದೆ. ಗ್ಯಾಸ್ ದರ ಏರಿಕೆಯಾಗುವ ಭೀತಿ ಹೆಚ್ಚಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಇಂಧನ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇದೀಗ ಇರಾನ್ ತನ್ನ ದಾಳಿಯನ್ನ ತೀವ್ರಗೊಳಿಸ್ತಾ ಇದೆ. ರಾಸ್ ಲಫಾನ್ ಮೇಲೆ ಮಿಸೈಲ್ ದಾಳಿಯನ್ನ ಇರಾನ್ ಮಾಡಿದೆ. ಇದರಿಂದಾಗಿ ಭಾರತಕ್ಕೂ ಕೂಡ ಎಫೆಕ್ಟ್ ತಟ್ಟಲಿದೆ. ಗ್ಯಾಸ್ ದರ ಏರಿಕೆಯ ಜೊತೆಗೆ ಅನಿಲ ಅಭಾವ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕಳೆದ 20 ದಿನಗಳಿಂದ ಹೇಗೆ ಪರದಾಡ್ತಿದ್ದೀವಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಇರಾನ್ ಅನಿಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ತನ್ನ ದಾಳಿಯನ್ನು ಮುಂದುವರಿಸಿದ್ದೇ ಆದರೆ ಸಂಪೂರ್ಣವಾಗಿ ಇನ್ನೊಂದಷ್ಟು ದುಷ್ಪರಿಣಾಮಗಳಿಗೆ ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳು ಒಳಗಾಗಬೇಕಾಗುತ್ತೆ. ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲ ಘಟಕದ ಮೇಲೆ ದಾಳಿಯನ್ನ ಇರಾನ್ ಮಾಡಿರುವುದು. ಗ್ಯಾಸ್ ಘಟಕದ ಮೇಲೆ